ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ವನಿತಾ ಶೇಖರ್ ಯೂಟ್ಯೂಬ್ ಚಾನೆಲ್. ಫಸ್ಟ್ ಆಫ್ ಆಲ್ ಸಾರಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ನಾನು ತಿರುಪತಿ ಬ್ಲಾಗ್ನ ಲಾಸ್ಟ್ ಮಂತ್ ಹಾಕಿದ್ದು, ಅದಾದಮೇಲೆ ಅದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ ಅಂತ ಹೇಳೋಕ್ಕೆ ಆಗಿಲ್ಲ. ಜಸ್ಟ್ ಬಿಕಾಸ್ ಬ್ಯಾಕ್ ಟು ಬ್ಯಾಕ್ ಹಬ್ಬ, ಆಮೇಲೆ ಆ ಪ್ರಿಪ್ರೇಷನ್ಸು ಅದೇ ಕಂಪ್ಲೀಟ್ ಆಗೋಯ್ತು. ಬಿಕಾಸ್ ಒಂದು ಮಂತಲ್ಲಿ 2 ಹಬ್ಬನೂ ಬಂದಿರೋದು, ಆ ಪ್ರಿಪ್ರೇಷನ್ಸು ಅದೇ ಟೈಮ್ ಆಗೋಯ್ತು. ಸೊ ನನಗೆ ಬ್ಯಾಕ್ ಟು ಬ್ಯಾಕ್ ಆ ವಿಡಿಯೋ ಪೋಸ್ಟ್ ಮಾಡೋ ಟೈಮಲ್ಲಿ ಅದು ನೆನಪೇ ಆಗಲಿಲ್ಲ. ಸೊ ಈ ವಿಡಿಯೋ ಗಣೇಶ ಹಬ್ಬ ವಿಡಿಯೋ ಜೊತೆಗೆ ಇದನ್ನು ಅಟ್ಯಾಚ್ ಮಾಡಿ ಹಾಕೋಣ ಅಂತ ಹೇಳಿ ಡಿಸೈಡ್ ಮಾಡಿದೆ. ಸೊ ಫಸ್ಟು ತಿರುಪತಿಗೆ ನಾವು ನೀವು ವಿಡಿಯೋದಲ್ಲಿ ನೋಡ್ದಂಗೆ ನಾವು ಪ್ಲ್ಯಾನ್ ಮಾಡಿದ್ದು ಫ್ರೀ ದರ್ಶನಕ್ಕೆ. ಯಾಕಂತಂದರೆ ಜಸ್ಟ್ ಬಿಕಾಸ್ ನಮಗೆ ಟಿಕೆಟ್ ಸಿಕ್ಕಲಿಲ್ಲ. ನಾವು ಟಿಕೆಟ್ ಸಿಗಬೇಕಂತ ನಾವು 2 ತಿಂಗಳು ಮುಂಚೆ ಟ್ರೈ ಮಾಡಿದ್ವಿ. ಆಗಸ್ಟ್ ಮಂತು ಟ್ರೈ ಮಾಡಿದ್ದೀವಿ, ಸೆಪ್ಟೆಂಬರ್ ಮಂತು ಟ್ರೈ ಮಾಡಿದ್ವಿ. ಸೊ 2 ಮಂತು ನಮಗೆ ಸ್ಪೆಷಲ್ ಎಂಟ್ರಿ ಟಿಕೆಟ್ ಸಿಕ್ಕಿಲ್ಲ. ಸೊ ನಮಗೆ ಬೇರೆ ಆಪ್ಷನ್ ಇಲ್ದಿರೋದ್ರಿಂದ ನಾವು ಫ್ರೀ ದರ್ಶನಕ್ಕೆ ಡಿಸೈಡ್ ಮಾಡಿದ್ವಿ. ಯಾಕಂದರೆ ಈಗ ಪ್ಯಾಕೇಜ್ ಟ್ರಿಪ್ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಪ್ಯಾಕೇಜ್ ಟ್ರಿಪ್ ಕ್ಯಾನ್ಸಲ್ ಮಾಡಿದ್ರಿಂದ ನಮಗೆ ಬೇರೆ ಆಪ್ಷನ್ ಇರಲಿಲ್ಲ. ಬಿಕಾಸ್ ಯೂಶಲಿ ನಾವು ಪ್ಯಾಕೇಜ್ ಟ್ರಿಪ್ ಹೋಗ್ತೀವಿ ಎವ್ರಿ ಇಯರ್. ಫ್ರಮ್ ಪಾಸ್ಟ್ 6 ಇಯರ್ಸಿಂದ ನಾವು ಎವ್ರಿ ಇಯರ್ ಏನಾದರೂ ಟ್ರೈ ಮಾಡಿ ಹೋಗ್ತೀವಿ ತಿರುಪತಿಗೆ. ಬಟ್ ಲಾಸ್ಟ್ ಇಯರ್ ಹೋಗೋಕ್ಕಾಗಲಿಲ್ಲ ಡ್ಯೂ ಟು ಸಮ್ ರೀಸನ್ಸ್. ಸೊ ಈ ಇಯರ್ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ನಾನು ಹೇಳ್ದಂಗೆ ಮಾರ್ಚಲ್ಲೇ ಏಪ್ರಿಲಲ್ಲೇ ಡಿಸೈಡ್ ಮಾಡಿದ್ವಿ. ಬಿಕಾಸ್ 24 hours ಆಗುತ್ತೆ ಅಂತ ಹೇಳಿ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಸೊ ಈ ಸಲ ಇಲ್ಲ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಆ್ಯಂಡ್ ಅದೇ ನಾನು ಹೇಳ್ದಂಗೆ ಸ್ಪೆಷಲ್ ಎಂಟ್ರಿ ದರ್ಶನಕ್ಕೆ ಟ್ರೈ ಮಾಡಿದ್ವಿ, ಆಗಲಿಲ್ಲ. ಆ್ಯಂಡ್ ಬೇರೆ ಆಪ್ಷನ್ ಇಲ್ದರೆ ನಾವು ಅದೇ ಡಿಸೈಡ್ ಮಾಡ್ಕೊಂಡ್ವಿ. ಅದಾದಮೇಲೆ ನಾವು ಹೋದ್ಮೇಲೆ ನಮ್ಗನ್ಸಿದ್ದು 18 to 16 hours ದರ್ಶನ ಹೇಳಿದ್ರು ನಾವು ಹೋಗಿದ್ದೆ ಸಹ. ಸೊ ನಮಗೆ 18 hours ದರ್ಶನ ಆಯಿತು. ಸೊ ವಿಡಿಯೋದಲ್ಲಿ ನೀವು ನೋಡಿರ್ಬೋದು, ನಾವು ಸಂಜೆ 6 ಒಳಗಡೆ ಹೋಗಿದ್ದಕ್ಕೆ, 6:30 ಒಳಗಡೆ ಹೋಗಿದ್ದಕ್ಕೆ ನಾವು ನೆಕ್ಸ್ಟ್ ಡೇ 7 or 8 o'clock ವಾಪಸ್ ಆಚೆ ಬಂದಿದ್ವಿ. ಸೊ ಇಟ್ ವಾಸ್ ಸೀರಿಯಸ್ಲಿ ನಾಟ್ ಈಸಿ ಟಾಸ್ಕ್. ಹತ್ತತ್ರ 18 hour ನಾವು ಅದರೊಳಗಡೆನೇ ಇದ್ವಿ. ತುಂಬಾ ಕಷ್ಟ ಇತ್ತು. ನಾವು ಆಲ್ರೆಡಿ 2 ಸಲ ಫ್ರೀ ದರ್ಶನಕ್ಕೆ ಹೋಗಿದ್ದೀವಿ, ಬಟ್ ಆಗ 6-7 hours ಆಗ್ತಿತ್ತು. ಬಟ್ ಈ ಸಲ 18 hour ವಾಸ್ ಸೀರಿಯಸ್ಲಿ ಬಿಗ್ ಟಾಸ್ಕ್ ನಮಗೆ. ತುಂಬಾ ಕಷ್ಟ ಇದೆ. ಆ್ಯಂಡ್ SST ಟೋಕನ್ಗೆ ನೀವು ಹೋಗ್ಬೋದಾಯಿತು ಅಂತ ಹೇಳಿದ್ರೆ, SSD ಟೋಕನ್ನು ಸೇಮ್ ಕೇಸ್ ಆಗುತ್ತೆ ನಿಮಗೆ. ಒಟ್ನಲ್ಲಿ ಅವ್ರ ಪ್ಲ್ಯಾನ್ ಏನು ಅಂತಂದರೆ ನಮ್ಗೆ ಅರ್ಥ ಆಗಿದೆ ಏನಂದರೆ, ಹೆಂಗಾದರೂ ಮಾಡಿ ಅವ್ರನ್ನ 3 days ಅಲ್ಲಿ ಉಳಿಸ್ಕೊಳ್ಳೋಂಗೆ ಮಾಡಬೇಕು. ಎಲ್ಲಿ ತಿರುಪತಿಯಲ್ಲಿ, ತಿರುಮಲದಲ್ಲಿ ಉಳಿಸ್ಕೊಳ್ಬೇಕು ಅವರು. ಸೊ ಏನಾಗುತ್ತೆ ಅಂತಂದರೆ, ಇವಾಗ SSD ಟೋಕನ್ ಅಂದರೆ ಅವರು ಇದು ಕೊಟ್ಟಿರ್ತಾರೆ, ಸ್ಲಾಟ್ ಕೊಟ್ಟಿರ್ತಾರೆ. ಸೊ ಇವಾಗ ನೀವು ಈ ಸ್ಲಾಟಲ್ಲಿ ಕೊಟ್ಟಿದ್ರೆ ಅಲ್ಲಿ ಹೋಗಿ ಟಿಕೆಟ್ ಕಲೆಕ್ಟ್ ಮಾಡ್ಕೊಂಡು, ಅಂದರೆ ಇವಾಗ ಸಂಜೆ 2 ಗಂಟೆ ಒಂದು ಕಡೆ ಕೊಟ್ಟರೆ, ನಾಳೆ ನೆಕ್ಸ್ಟ್ ಡೇ ಅವ್ರಿಗೆ ಸಂಜೆ ಮೇಲೆ ದರ್ಶನ ಆಗುತ್ತೆ. ಇವತ್ತು ನೈಟ್ ಟಿಕೆಟ್ ತೊಗೊಂಡವ್ರಿಗೆ SSD ಟೋಕನ್ ನೆಕ್ಸ್ಟ್ ಡೇ ನೈಟ್ ದರ್ಶನ ಆಗುತ್ತೆ. ಸೊ ಆಲ್ಮೋಸ್ಟ್ ನಿಮ್ಗೆ ಅಲ್ಲೇ ಬರುತ್ತೆ. ಸೊ ಕ್ಯೂ ಅಲ್ಲಿ ನಿಂತ್ಕೊಂಡು ದರ್ಶನಕ್ಕೆ ಟಿಕೆಟ್ ತೊಗೊಂಡು ಒಳಗಡೆ ಹೋಗಿ ಅಲ್ಲೂ ಅಷ್ಟೇ 5 to 6 hours ಆಗುತ್ತೆ ನಿಮಗೆ SSD ಟೋಕನ್ ತೊಗೊಂಡ್ರು. ಸೊ ಸೇಮ್ ಕೇಸೇ ಆಗುತ್ತೆ. ಏನು ಇದು ಫ್ರೀ ಎಂಟ್ರಿ ದರ್ಶನ ಥರ ಇಲ್ಲ. ಅಂದರೆ ನಮ್ಗೆ ಆಲ್ರೆಡಿ ಸ್ಲಾಟ್ ಬಂದಿರುತ್ತೆ, ಅದು 2 ಮುಂಚೆ ಹೋಗೊಂದು 5 hours ಸ್ಟೇ ಮಾಡಿ ಆಮೇಲೆ ಒಳಗಡೆ ಹೋಗೋ ಥರ ಇಲ್ಲ. ಇಟ್ ಇಸ್ ಸೇಮ್ SSD ಟೋಕನ್ ಆ್ಯಂಡ್ ಇದು ಫ್ರೀ ದರ್ಶನ ಆಲ್ಮೋಸ್ಟ್ ರಿಲೇಟೆಡ್ ಟು ಸೇಮ್. ನಮ್ಗೆ ಅನ್ಸುತ್ತೆ SSD ಟೋಕನ್ ತೊಗೊಂಡವ್ರು ಬೆಸ್ಟು ಅಂತ. ಇಲ್ಲ, ಅದನ್ನು ಸೇಮೇ ಆಗುತ್ತೆ. ಜಸ್ಟ್ ಬಿಕಾಸ್ ಅವರು ಒಳಗಡೆ ಇರೋ ಬದಲು ಆಚೆ ಓಡಾಡ್ತಿರ್ತಾರೆ ಟಿಕೆಟ್ ತೊಗೊಂಡು, ಅಂದರೆ ಬೇರೆ ಬೇರೆ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋದೊಂದು ಬಿಟ್ಟರೆ ಅವರು ಸೇಮೇ ಆಗುತ್ತೆ. ಏನಂತಂದರೆ ಅವರು 3 days ಸ್ಪೆಂಡ್ ಮಾಡಬೇಕಾಗತ್ತೆ. ನಾವು ಫ್ರೀ ದರ್ಶನಕ್ಕೆ ಹೋದ್ರು ನಾವು 3 days ಸ್ಪೆಂಡ್ ಮಾಡಲೇಬೇಕಾಗುತ್ತೆ ತಿರುಪತಿಗೆ. ಸೊ ಈಗ ಕಂಪ್ಲೀಟಾಗಿ ಪ್ಯಾಕೇಜ್ ಟ್ರಿಪ್ನ ಕ್ಯಾನ್ಸಲ್ ಮಾಡಿ ಅವರು ಹೊಸ CM ಏನಾಗಿದ್ದಾರೆ, ಸೊ ಅವರು ಈ ಪ್ಲ್ಯಾನ್ನ ಮಾಡಿದ್ದಾರೆ. ಬಿಕಾಸ್ ಈಗ ಯಾರಾದರೂ ತಿರುಪತಿಗೆ ಹೋಗೋರು ಪ್ಲ್ಯಾನ್ ಮಾಡ್ತಿದ್ದಾರೆ, ಪ್ಲೀಸ್ ಒಂದು 10 ಸಲ ಯೋಚನೆ ಮಾಡಿ. ಸೀರಿಯಸ್ಲಿ ಇಟ್ ಇಸ್ ನಾಟ್ ಅಟ್ ಆಲ್ ಈಸಿ. ಸ್ಪೆಷಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದ್ರೆ ಅಂತೂ ತುಂಬಾ ಕಷ್ಟ ಆಗುತ್ತೆ. ಅದನ್ನು ಈಸಿಯಾಗಿ ಸಸ್ಟೈನ್ ಮಾಡೋಕ್ಕೆ ನಮ್ಮ ಕೈಲೇ ಆಗಲ್ಲ. ಅದು ಹೋಗಿ ಬಂದು ಆದಮೇಲೆ ಅದು 2 ದಿವಸ ಲಿಟ್ರಲಿ ನಾವು ರಿಕವರ್ ಮಾಡೋಕ್ಕೆ ಅಷ್ಟು ಟೈಮ್ ತೊಗೊಂಡಿದ್ವಿ. ಬಿಕಾಸ್ ತುಂಬಾ ಫಿಸಿಕಲ್ ಆಗಿ ಅವರು ಸ್ಟ್ರೈನ್ ಆಗುತ್ತೆ ತಿರುಪತಿಗೆ ಹೋಗಿ ಬಂದರೆ ಮಾತ್ರ. ಆ್ಯಂಡ್ ಫ್ರೀ ಎಂಟ್ರಿ ದರ್ಶನಕ್ಕೆ ಏನಂತಂದರೆ, ಈಗ ಟಿಕೆಟ್ ಎಲ್ಲೂ ಸಿಗ್ತಲ್ಲ. ಫ್ರೀ ಎಂಟ್ರಿ 300 rupees ಏನು ಸ್ಪೆಷಲ್ ಎಂಟ್ರಿ ದರ್ಶನ ಇದೆ, ಆ ಟಿಕೆಟ್ ಎಲ್ಲೂ ಕೂಡ ಸಿಗ್ತಲ್ಲ. ನಮ್ಮ ಅಪೋಸಿಟ್ ಹೌಸ್ ಅವರು ಎವ್ರಿ ಇಯರ್ 1-2 ಅಥವಾ 3 ಆದರೂ ಅವ್ರು ಹೋಗಿ ಬರ್ತಾರೆ ಫ್ರೀ ಸ್ಪೆಷಲ್ ಎಂಟ್ರಿ ದರ್ಶನದಲ್ಲಿ. ಬಟ್ ಅವರು ಕೂಡ ಟ್ರೈ ಮಾಡಿದ್ರು ನಮಗೆ 1 month, ಅವ್ರ ಕೈಲೂ ಸಾಧ್ಯ ಆಗಿಲ್ಲ. ಈಗಲೂ ಕೂಡ ಅವ್ರು ಟ್ರೈ ಮಾಡ್ತಿದ್ದಾರೆ, ಸ್ಪೆಷಲ್ ಎಂಟ್ರಿ ದರ್ಶನಕ್ಕೆ ಆಗಲ್ಲ. ಎವ್ರಿ ಮಂತ್ 24ಗೆ ಇವರು ಸ್ಪೆಷಲ್ ಎಂಟ್ರಿ ದರ್ಶನ ಟಿಕೆಟ್ ಬಿಡ್ತಾರೆ 10 o'clock ಶಾರ್ಪ್ ಅವ್ರ ವೆಬ್ಸೈಟಲ್ಲಿ. ಸೊ ಅದನ್ನು ಕೂಡ ನಾವು 2 ಸಲ ಟ್ರೈ ಮಾಡಿದ್ದೀವಿ, 2 month ಕೂಡ ಟ್ರೈ ಮಾಡಿದ್ವಿ, ನಮ್ಗೆ ಆಗಿಲ್ಲ. ಸೊ ಅವ್ರ ಕೈಲೂ ಟ್ರೈ ಮಾಡಿಸಿದ್ವಿ, ಅವ್ರ ಕೈಲೂ ಆಗಿಲ್ಲ ಅಂದಾಗ ಬೇರೆ ಆಪ್ಷನ್ ಇಲ್ಲದೆ ನಾವು ಈ ಆಪ್ಷನ್ನ ಚೂಸ್ ಮಾಡಬೇಕಾಯ್ತು. ಸೊ ನಿಜವಾಗ್ಲೂ ನಾವು ಇಷ್ಟು ವರ್ಷ ತಿರುಪತಿ ದರ್ಶನಕ್ಕೂ ಈ ವರ್ಷ ತಿರುಪತಿ ದರ್ಶನ ಬಟ್ ವಾಸ್ ನಾಟ್ ದಟ್ ಗ್ರೇಟ್ ಅಂತ ನನಗೆ ಅನಿಸ್ತು. ತುಂಬಾ ಕಷ್ಟ ಆಯಿತು ದೇವ್ರ ದರ್ಶನ ಮಾಡೋಕ್ಕಾಗಲಿ, ಅಲ್ಲೆಲ್ಲ ಓಡಾಡೋದಕ್ಕೂ ಅಷ್ಟೊತ್ತು ಗಂಟೆ ಒಳಗಡೆ ಸ್ಟೇ ಮಾಡೋದಕ್ಕಾಗಲಿ ಎಲ್ಲ ತುಂಬ ಕಷ್ಟ ಆಯಿತು. ಆ್ಯಂಡ್ ನಾವು ಈ ಸಲ ಪ್ಲ್ಯಾನ್ ಮಾಡ್ಕೊಂಡಿದ್ದು ಇನ್ನೊಂದು ಏನಂತಂದರೆ, ನಾವು ಬೇರೆ ಬೇರೆ ದೇವಸ್ಥಾನಗಳನ್ನು ಎಕ್ಸ್ಪ್ಲೋರ್ ಮಾಡಬೇಕು. ನೀವು ವಿಡಿಯೋದಲ್ಲಿ ನೋಡ್ದಂಗೆ ನಾವು ಅಲ್ಲೇನು ಪಾಪನಾಶಂ ಆಗಿರ್ಬೋದು ಅಥವಾ
ಪದ್ಮಾವತಿ ಪಾದಮ್ ಅದೆಲ್ಲ ಕೂಡ ನಾವು ಈ ಸಲ ಪ್ಲಾನ್ ಮಾಡಿದ್ವಿ, ಮಾಡಲೇಬೇಕು. ಬಿಕಾಸ್ ಎವ್ರಿ ಇಯರ್ ಹೋದಾಗ ನಮ್ಗೆ ದರ್ಶನ ಮಾಡೋಕ್ಕಾಗಲ್ಲ, ಜಸ್ಟ್ ಬಿಕಾಸ್ ಇಲ್ಲೇ ನಮಗೆ 2 ದಿವಸ ಟೈಮ್ ಆಗೋಗ್ಬಿಡ್ತಾ ಇತ್ತು. ಸೊ ಈ ವರ್ಷ ಪ್ಲಾನ್ ಮಾಡಿಕೊಂಡು ಅದನ್ನು ಕೂಡ ಕವರ್ ಮಾಡ್ಕೊಂಡು ಬಂದ್ವಿ. ಸೊ ನಾನು ಹೇಳ್ದಂಗೆ ಪ್ಲೀಸ್ ಒಂದು 10 ಸಲ ಯೋಚನೆ ಮಾಡಿ, ತಿರುಪತಿ ಪ್ಲಾನ್ ಮಾಡ್ತಿದ್ದೀರಾ ನೀವು ಅನ್ನೋದಿದ್ರೆ ಪ್ಲೀಸ್ ಒಂದು 10 ಸಲ ಯೋಚನೆ ಮಾಡಿ ಆಮೇಲೆ ನೀವು ಡಿಸಿಷನ್ನ ತಗೊಳ್ಳಿ. ಮಕ್ಕಳು ಇದ್ರು ಅಂತೂ ಪ್ಲೀಸ್ ರಿಸ್ಕ್ ತೊಗೊಳ್ಬೇಡಿ. ತಿರುಪತಿ ಇಟ್ ಇಸ್ ಸೀರಿಯಸ್ಲಿ ನಾಟ್ ಈಸಿ. ಅವ್ರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಮಾಡಿದ್ದಾರೆ. ಆ್ಯಂಡ್ ಒಂದು 10 ಸಲ ಯೋಚನೆ ಮಾಡಿ ಆಮೇಲೆ ನೀವು ತಿರುಪತಿಗೆ ಹೋಗೋದಿದ್ರೆ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ಬನ್ನಿ. ಸೊ ಅದೇ ಇಲ್ಲ ನಾವು ಬೇಡ ಅಂತಂದರೆ ಅದೇ ಪ್ಲ್ಯಾನ್ಗೆ ನೀವು ಬೇರೆ ಕಡೆ ಹೋಗೋದ್ರಲ್ಲೂ ಏನೂ ತಪ್ಪಿಲ್ಲ ಅಂತ ನನಗನ್ಸುತ್ತೆ. ಅಂಟಿಲ್ ಆ್ಯಂಡ್ ಅನ್ಲೆಸ್ ನಿಮಗೆ ಸ್ಪೆಷಲ್ ಎಂಟ್ರಿ ದರ್ಶನ ಸಿಗೋ ತನಕ ದಯವಿಟ್ಟು ರಿಸ್ಕ್ ತೊಗೊಬೇಡಿ. ನಾವು ಅಲ್ಲಿ ಹೋಗಾದ್ಮೇಲೆ ಯಾರಿಗೆ ನಾವು ಹೇಳಿದಾಗೂ ನಾವು ಫ್ರೀ ದರ್ಶನಕ್ಕೆ ಹೋಗ್ತಿದ್ದೀವಿ ಅಂದರೆ ಎವ್ರಿಬಡಿ ವಾಸ್ ಲೈಕ್ ಹೆಂಗೆ ಸಸ್ಟೈನ್ ಮಾಡ್ತೀರಾ ಅಷ್ಟೊತ್ತು ಒಳಗಡೆ ನೀವು ಅನ್ನೋದು ಎಲ್ಲರ ಪ್ರಶ್ನೆ ಆಗಿತ್ತು. ನಾವು ಬೇರೆಯವ್ರು ಹೇಳಿದಾಗೂ ನಾವು ಅಂದ್ಕೊಂಡಿದ್ವಿ ಬೇರೆಯವ್ರ ಎಕ್ಸ್ಪೀರಿಯನ್ಸ್ನ ನಾವು ಯಾಕೆ ನಮ್ಮ ಎಕ್ಸ್ಪೀರಿಯನ್ಸ್ ಅಂತ ಅನ್ಕೊಬೇಕು. ಅಂಟಿಲ್ಲ ನನ್ನಲ್ಲೇ ಅದು ನಮ್ಮ ಎಕ್ಸ್ಪೀರಿಯನ್ಸ್ ಆಗೋ ತನಕ ಅದು ನಾವು ಹೇಳೋಕ್ಕಾಗಲ್ಲ. ಸೊ ಅದು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಹೇಳೇ ನಾವು ಹೋಗಿದ್ವಿ. ಬಟ್ ನಮ್ಮ ಎಕ್ಸ್ಪೀರಿಯನ್ಸ್ ಏನು ಅವ್ರು ಹೇಳ್ದಂಗೆ 24 ಗಂಟೆ. ಇವಾಗ ನಾನು ಎವ್ರಿಡೇ ಚೆಕ್ ಮಾಡ್ತಿದ್ದೀನಿ, ಏನು ತಿರುಪತಿದು 24 hours ಆಗುತ್ತೆ ಫ್ರೀ ದರ್ಶನಕ್ಕೆ. ಸೊ ನೀವು ಯೋಚನೆ ಮಾಡಿ ಡಿಸಿಷನ್ ತೊಗೊಳ್ಳಿ ನೀವು ತಿರುಪತಿಗೆ ಹೋಗೋದಾಗಿತ್ತು. ವೆಲ್ಕಮ್ ಟು ವನಿತಾ ಶೇಖರ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಮ್ಮಲ್ಲಿ ಗಣೇಶ ಏನು ಕೂರಿಸೋ ಪದ್ಧತಿ ಏನಿಲ್ಲ ನಮಗೆ. ಬರೀ ಗಣೇಶನೇ ದೇವ್ರ ಮನೆ ಇರೋ ಗಣೇಶಕ್ಕೇ ಪೂಜೆ ಮಾಡೋದು. ಆ್ಯಂಡ್ ಗೌರಿ ಮಾತ್ರ ಸ್ವಲ್ಪ ಸ್ಪೆಷಲ್. ಯಾವ ರೀತಿ ಅಂತ ಅಂದರೆ ದೇವ್ರ ಮನೆಯಲ್ಲೇ ಇರೋ ಕಳಶಕ್ಕೇ ಬ್ಲೌಸ್ ಪೀಸ್ ಇಟ್ಟು ಬಳೆ ಸ್ವಲ್ಪ ಒಡವೆ ಹಾಕಿ ಪೂಜೆ ಮಾಡ್ತೀವಿ. ಗಣೇಶ ನಾರ್ಮಲ್ ಸಿಂಪಲ್ ಅದೇ ಗಣೇಶ ಮೂರ್ತಿಗೇ ಕಡುಬು ಮತ್ತು ಸ್ವಲ್ಪ ನೈವೇದ್ಯ ಹಾಕಿ ಪೂಜೆ ಕಂಪ್ಲೀಟ್ ಮಾಡ್ತೀವಿ. ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಬಿಟ್ಟರೆ ಇನ್ನೆಲ್ಲ ಹಬ್ಬಗಳು ತುಂಬ ಸಿಂಪಲ್ ಆಗಿ ಆಚರಿಸ್ತೀವಿ. ಯಾವುದೋ ಗ್ರ್ಯಾಂಡಾಗಿ ಮಾಡಲ್ಲ. ಬಿಕಾಸ್ ಗಣೇಶ ಕೂರಿಸೋರಿದ್ದರೆ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತಾರೆ. ನಮ್ಮಲ್ಲಿ ಗಣೇಶ ಕೂರಿಸೋ ಪದ್ಧತಿ ಏನೂ ಇಲ್ಲ. ಸೊ ಸಿಂಪಲ್ಲಾಗಿ ಮಾಡೋದು. ಸೊ ಹಬ್ಬ ಊಟ ಕಂಪ್ಲೀಟಾಗಿ ಯಾಕಂದರೆ ಈ ತಿಂಗಳಲ್ಲೇ ಈ ತಿಂಗಳಲ್ಲೇ ವರಮಹಾಲಕ್ಷ್ಮಿ ಹಬ್ಬ ಗೌರಿ ಗಣೇಶ ಎರಡೂ ಬಂದಿದ್ದರಿಂದ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಹಬ್ಬದ ಊಟ ಮುಗಿಸ್ಬಿಟ್ವಿ. ಸೊ ಇವತ್ತು ಮಾತ್ರ ಬರೀ ಕಾಯಿ ಒಬ್ಬಟ್ಟು ಮತ್ತು ಇತ್ತಿಗೆ ಸಾಂಬಾರು ಮಾಡಿದ್ದಾರೆ. ಬನ್ನಿ ನಾನು ತೋರಿಸ್ತೀನಿ. ಕಾಯಿ ಒಬ್ಬಟ್ಟು, ಆಮೇಲೆ ಇದು ಇಟ್ಟಕ್ಕೆ ಬೇಳೆ ಸಾಂಬಾರು. ಇಷ್ಟೇ ಮಾಡಿರುತ್ತೆ ಐಟಮ್ಗಳು. ಈ ಬ್ಲಾಗ್ ಕಂಪ್ಲೀಟಾಗಿ ಗಣೇಶ ಹಾಗೂ ಗೌರಿ ಹಬ್ಬದ ಬ್ಲಾಗ್ ಆಗಿರುತ್ತೆ. ಸೊ ಕಂಪ್ಲೀಟ್ ಬ್ಲಾಗನ್ನು ನೋಡಿ. ನಮ್ಮನೆ ಗೌರಿನ ನಾವು ಈ ರೀತಿ ರೆಡಿ ಮಾಡ್ತೀವಿ. ಪ್ರತಿ ವರ್ಷವೂ ಅಷ್ಟೇ ಒಂದು ಬ್ಲೌಸ್ ಪೀಸು ಬಳೆ ಎಲ್ಲ ಹೊಸಾದು ಸೆಟ್ ತಂದು ಮನೇಲೇ ಇರೋ ನಾವು ಎವ್ರಿಡೇ ಏನು ಪೂಜೆ ಮಾಡ್ತೀವಲ್ಲ ಅದೇ ಕಳಶಕ್ಕೇ ಬ್ಲೌಸ್ ಪೀಸ್ನ ಹುಡಿಸಿ ಸ್ವಲ್ಪ ದೇವ್ರಿಗೆ ಅಲಂಕಾರವನ್ನು ಮಾಡ್ತೀವಿ ಅಷ್ಟೇ. ಸೊ ನೀವು ನೋಡ್ಬೋದು ಕ್ಲೋಸಪ್ ಲುಕ್ಕಲ್ಲಿ ಈ ರೀತಿ ನಾವು ಗೌರಿನ ರೆಡಿ ಮಾಡ್ತೀವಿ. ಹೇಳ್ದಾಗೆ ಹೊಸ ಬ್ಲೌಸ್ ಪೀಸ್ ಆ್ಯಂಡ್ ಈ ಕುಚ್ಚನ್ನ ಗೌರಿಗಂತಲೇ ಹೇಳಿ ತಂದಿದ್ವಿ. ನಮ್ಮ ಗೌರಿ ಮುಖವಾಡ ಏನು ನಾವು ತೊಗೊಂಡಿಲ್ಲ, ಬಿಕಾಸ್ ನಮ್ಮ ಪದ್ಧತಿ ಇಲ್ದಿರೋದನ್ನು ನಾವು ತೊಗೊಂಡಿಲ್ಲ. ಡೈಲಿ ಎವ್ರಿಡೇ ಇಕ್ಕೋ ಮುಖವಾಡಕ್ಕೇ ಇಕ್ತೀವಿ. ಬಟ್ ಲಕ್ಷ್ಮಿ ಮುಖವಾಡ ಇಲ್ಲಿ ಇಕ್ಕಲ್ಲ ನಾವು. ಎವ್ರಿಡೇ ಇಕ್ಕೋ ಮುಖವಾಡಕ್ಕೇ ರೆಡಿ ಮಾಡಿ ಈ ರೀತಿ ರೆಡಿ ಮಾಡ್ತೀವಿ. ಸೊ ನಮ್ಮನೆ ಗೌರಿ ಈ ರೀತಿ ಕಾಣಿಸುತ್ತೆ. ಎವ್ರಿ ಇಯರ್ ನಾವು ಇದೇ ರೀತಿಯೇ ಮಾಡೋದು. ಹೊಸ ಬ್ಲೌಸ್ ಪೀಸ್ ತಂದು ಈ ರೀತಿ ಗೌರಿನ ರೆಡಿ ಮಾಡ್ತೀವಿ. ಇದು ನೆಕ್ಸ್ಟ್ ಡೇ ಗಣೇಶ ಬ್ಲಾಗ್ ಆಗಿರುತ್ತೆ. ನಮ್ಮನೆ ಗಣೇಶ ಇದು ತಾಮ್ರದ ಗಣೇಶನೇ. ಈ ಗಣೇಶಗೆ ಪೂಜೆ ಮಾಡಿ ಇದು ಕಡಲೆಕಾಳು 21 ಕಡಲೆಕಾಳು ಪೋಡ್ಸಿ ಹಾಕಿದ್ದೀನಿ. ಆಮೇಲೆ ಇದು ಕಡುಬು, ನಮ್ಮಮ್ಮ ಮಾಡಿರೋದು ಕಡುಬು, ಮೋದಕ ಮತ್ತು ಕಡುಬು. ಇದು ಪಂಚಕಜಾಯ ಸೌತ್ ಅಡ್ಕದಲ್ಲಿ ಸಿಗುತ್ತೆ ನೋಡಿ, ಅದರ ಕಜಾಯ ಅಂತ ಹೇಳ್ತಾರೆ. ಇದನ್ನು ಫಸ್ಟ್ ಟೈಮ್ ನಾವು ಮಾಡಿರೋದು, ತುಂಬ ಚೆನ್ನಾಗಾಗಿದೆ. ಸೊ ಇದು ನಮ್ಮ ಮನೆಯ ಪುಟ್ಟ ಗಣೇಶ ಪೂಜೆ. ದಿಸ್ ಇಸ್ ಮೈ ಔಟ್ಫಿಟ್. ಇದನ್ನು ನಾನು ಹಬ್ಬಕ್ಕಂತಾನೆ ಮಿಂತ್ರದಲ್ಲಿ ಪರ್ಚೇಸ್ ಮಾಡಿದ್ದು. ಇದು ಕೈಂಡ್ ಆಫ್ ಅ ಕಾಟ್ ಸೆಟ್ ಥರ ಬರುತ್ತೆ. ಇದರಲ್ಲಿ ಸುಮಾರು ಒಂದು 5-6 ಕಲರ್ಸ್ ಅವೈಲೇಬಲ್ ಇದೆ. ಇದನ್ನು ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಇಟ್ ಹ್ಯಾಸ್ ಪಾಕೆಟ್ ಇದೆ ಆ್ಯಂಡ್ ವೆರಿ ಕಂಫರ್ಟಬಲಾಗಿ ಚೆನ್ನಾಗಿದೆ. ಕಾಟನ್ ಮೆಟೀರಿಯಲ್ ಬರುತ್ತೆ. ಆ್ಯಂಡ್ ಇದು ಪ್ಯಾಂಟ್. ನಾನು ಬ್ಲೂ ಕಲರ್ ಇರಲಿಲ್ಲ, ಸೊ ಅದಕ್ಕೆ ನಾನು ಬ್ಲೂ ಕಲರ್ನ ಪರ್ಚೇಸ್ ಮಾಡಿದೆ. ಅಲ್ಲಿ ಡಾರ್ಕ್ ಗ್ರೀನ್, ಆಮೇಲೆ ಒಂದು 2-3 ಕಲರ್ಸ್ ಏನೋ ಇದೆ. ಸೊ ಅದಕ್ಕೋಸ್ಕರ ಇದನ್ನು ಹಬ್ಬಕ್ಕೆ ನಾನು ಪರ್ಚೇಸ್ ಮಾಡಿದಂಥ ಮಿಂತ್ರದಲ್ಲಿ. ಇದು ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು. ಬನ್ನಿ ಯಾವ್ಯಾವ ಐಟಮ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಸೊ ಇದು ಟೊಮೊಟೊ ಬಾತ್. ನಾನೇ ಯೂಟ್ಯೂಬಲ್ಲಿ ನೋಡಿಕೊಂಡು ಟೊಮೊಟೊ ಬಾತ್ ಮಾಡಿದೆ. ಆ್ಯಂಡ್ ಇದು ಕೋಸಂಬರಿ
ಆ್ಯಂಡ್ ಇದು ಕಾಳುಗೊಜ್ಜು ಆ್ಯಂಡ್ ಕಡುಬು. ನಾವು ಕೆಂಪಕ್ಕಿ ಯೂಸ್ ಮಾಡಿ ಕಡುಬು ಮಾಡ್ತೀವಿ. ವೈಟ್ ಅಕ್ಕಿಗಿಂತ ಕೆಂಪಕ್ಕಿ ಸ್ವಲ್ಪ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಯೂಸ್ ಮಾಡಿ ಮಾಡೋದು. ಇದು ಮೋದಕ ಮತ್ತು ಇದು ಕಡುಬು. ಇದು ನಮ್ಮನೆ ಹತ್ರ ಇರುವಂಥ ದೇವಸ್ಥಾನ. ಸೊ ಈ ದೇವಸ್ಥಾನದಲ್ಲಿ ಎವ್ರಿ ಇಯರ್ ಅವ್ರು ಗಣೇಶ ಕೂರಿಸ್ತಾರೆ. ಸೊ ಅದಕ್ಕೆ ನಾನು ನನ್ನ ತಂಗಿ ಎಲ್ಲ ಹೊರಗಡೆ ಹೋಗಿದ್ವಿ. ಸರಿ ಇರು ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಗಣೇಶನಿಗೆ ಅಂತ ಹೇಳಿ ಬಂದ್ವಿ. ಎವ್ರಿ ಇಯರ್ ಏನಾಗುತ್ತೆ ಅಂತಂದರೆ ಗಣೇಶ ಹಬ್ಬಕ್ಕೆ ಅಟ್ಲೀಸ್ಟ್ ನಾವು ದೇವಸ್ಥಾನಕ್ಕೆ ಹೋಗಿ ಗಣೇಶ ಕೂರಿಸ್ತಾರೆ ಅಂತಾದರೂ ನೋಡ್ತೀವಿ. ಬಟ್ ಬೇರೆ ಹಬ್ಬಗಳಿಗೆಲ್ಲ ಮನೆಯಲ್ಲೇ ಪೂಜೆ ಮತ್ತು ಅದು ಅಡುಗೆ ಅದು ಇದು ಪ್ರಿಪ್ರೇಷನ್ಸ್ಗಳಲ್ಲೇ ಟೈಮ್ ಆಗುತ್ತೆ. ಸೊ ನಾನಂತೂ ಹಬ್ಬ ಹರಿದಿನದಲ್ಲಿ ದೇವಸ್ಥಾನಕ್ಕೆ ಹೋಗೋ ಕಲ್ಚರೇ ಬಿಟ್ಟೋಗ್ಬಿಟ್ಟಿದೆ ಅಂತ ಅನಿಸುತ್ತೆ. ಬಟ್ ಈ ಗಣೇಶ ಹಬ್ಬಕ್ಕೆ ಮಾತ್ರ ಅಟ್ಲೀಸ್ಟ್ ಹೆಂಗೋ ಹಿಂಗೋ ಏನೋ ಮಾಡಿ ದೇವಸ್ಥಾನಕ್ಕೆ ಒಂದು ಹೋಗ್ತೀವಿ. ಬಿಕಾಸ್ ನಾವು ಗಣೇಶ ಕೂರಿಸೋ ಪದ್ಧತಿ ಇಲ್ದಿರೋ ಕಾರಣ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ಸೊ ಹಂಗೆ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲಿ ಗಣೇಶ ಕೂರಿಸಿರ್ತಾರೆ. ಸೊ ಚೆನ್ನಾಗಿತ್ತು ಗಣೇಶ, ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಈ ದೇವಸ್ಥಾನದಲ್ಲೂ ಕೂಡ. ಸೊ ಇದು ಅವರು ಇರೋವಂಥ ಗಣೇಶ. ಸೊ ಇದು ಗಣೇಶನೂ ಕೂಡ ಕೂರಿಸಿದ್ರು. ಪುಟ್ಟ ಗಣೇಶನೇ ಕೂರಿಸಿದ್ರು ಇವರು ಕೂಡ. ಸೊ ತಿರ್ಗಿ ಅದೇ ಸಂಜೆ ವಿಡಿಯೋ ಕಂಟಿನ್ಯೂ ಮಾಡಿದ್ದೀನಿ. ನಮ್ಮ ಯೋಗ ಕ್ಲಾಸಲ್ಲಿ ಒಬ್ಬರು ಪೂಜೆ ಕರೆದಿದ್ರು ಅವ್ರ ಮನೆಗೆ. ಅವ್ರು ಗಣೇಶ ಕೂರಿಸ್ತಾರೆ. ಸೊ ಅದಕ್ಕೋಸ್ಕರ ಪೂಜೆಗೆ ಹೋಗಿದ್ವಿ. ಹಂಗೆ ಬರ್ತಾ ಇದ್ಯಾವುದೋ ಹೊಸ ದೇವಸ್ಥಾನ ನಾವು ಓಡಾಡೋ ಪ್ರತಿ ಸಲ ನೋಡ್ತಾ ಇದ್ವಿ ಹೋಗೋಣ ಅಂತ ಹೇಳಿ. ಸೊ ಈ ದೇವಸ್ಥಾನಕ್ಕೆ ಬಂದ್ವಿ. ಇವಾಗ ಎಲ್ಲ ದೇವಸ್ಥಾನಗಳಲ್ಲಿ ಏನಂತ ಅಂದರೆ ಗಣೇಶ ಮೂರ್ತಿ ಇದ್ದರೂ ಕೂಡ ಎಲ್ಲ ಗಣೇಶ ತಂದು ಕೂರಿಸ್ತಾರೆ. ಅದೊಂದು ಹೊಸ ಕಲ್ಚರ್ ಎಲ್ಲ ದೇವಸ್ಥಾನದಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದಾರೆ. ಸೊ ನಾನು ಹೋಗಿದ್ವಲ್ಲ, ಸೊ ನಾನು ಸ್ಯಾರಿ ವೇರ್ ಮಾಡ್ಕೊಂಡು ಹೋಗಿದ್ದೆ. ಅವರು ಎವ್ರಿ ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ ಬಂದಾಗ ಅವ್ರು ಸ್ಯಾರಿ ವೇರ್ ಮಾಡಿದ್ರು. ಅಲ್ಲಿ ಕೇಳ್ತಾ ಇದ್ರು ನೀ ಯಾಕೆ ಸ್ಯಾರಿ ವೇರ್ ಮಾಡಿಲ್ಲ ಅಂತ. ಸೊ ಅದಕ್ಕೆ ಸ್ಯಾರಿ ವೇರ್ ಮಾಡ್ಕೊಂಡು ಹೋಗಿದ್ವಿ. ಆ್ಯಂಡ್ ಅಲ್ಲಿ ಸರಿಗಮಪ ಯಾರೊಬ್ರು ಸಿಂಗರ್ ಬಂದು ಆಡ್ತಾಯಿದ್ರು ಗಣೇಶ ಹಬ್ಬಕ್ಕೆ. ಸೊ ಇದು ಐ ಥಿಂಕ್ ಫ್ರೈಡೇ, ಅದೇ ವೀಕಲ್ಲೇ ಫ್ರೈಡೇ ಬ್ಲಾಗ್ ಇದು. ನಮ್ಮ ಯೋಗ ಕ್ಲಾಸಲ್ಲೂ ಕೂಡ ಗಣೇಶ ಕೂರಿಸ್ತಾರೆ. ತುಂಬ ಚೆನ್ನಾಯಿತು ಗಣೇಶ ಮಾತ್ರ. ನಾನು ಕ್ಲಿಪ್ಪಿಂಗ್ ಹಾಕ್ತೀನಿ, ನೀವು ನೋಡ್ಬೋದು. ತುಂಬ ಚೆನ್ನಾಯಿತು. ಕಂಟಿನ್ಯೂಸ್ 3 days, ಫ್ರೈಡೇ, ಸ್ಯಾಟರ್ಡೇ ಆ್ಯಂಡ್ ಸಂಡೇ ನಾವಂತೂ ಫುಲ್ ಮಜಾ ಮಾಡಿದ್ವಿ. ಫುಲ್ ಜಾತ್ರೆ ಥರ ಇತ್ತು ಗಣೇಶ ಕೂರಿಸಿದ್ದು. ಫ್ರೈಡೇ ಸುಮ್ಮನೆ ಗಣೇಶನ ನೋಡ್ಕೊಂಡು ಬರೋಣ ಅಂತ ಹೇಳಿ ನಮ್ಮ 3 ಜನ ಹೋಗಿದ್ವಿ. ಸೊ ನಮ್ಮ ಯೋಗ ಕ್ಲಾಸಿಂದ ಫ್ರೆಂಡ್ ಒಬ್ಬರು ಬಂದಿದ್ದರು. ಸೊ ಹೋಗಿದ್ವಿ. ಅವ್ರು ಬರ್ತೀನಿ ಅಂತ ಹೇಳಿದರು. ಸೊ ಗಣೇಶ ಕೂರಿಸಿದ ದಿವಸ ಸೊ ಫುಲ್ ಸಕ್ಕದಾಯಿತು ಗಣೇಶ. ಫುಲ್ ಜಾತ್ರೆ, ವೆರೈಟಿ ಐಟಮ್ಗಳು, ತಿಂಡಿ ಆ್ಯಂಡ್ ಏನೇ ಎಸ್ಪೆಷಲಿ ಹೆಣ್ಮಕ್ಳದು ಕ್ಲಿಪ್ಪು, ಹೇರ್ ಪಿನ್ಸು, ಹೇರ್ ಬ್ಯಾಂಡು ಎಲ್ಲನೂ 20 ರೂಪೀಸ್ಗೆ ಸೇಲ್ ಇಟ್ಟಿದ್ರು. ಸೊ ಅದೆಲ್ಲ ಒಂದು ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಬೇಲ್ಪುರಿ, ಪಾನಿಪುರಿ, ಮಸಾಲೆ ಪುರಿ 3 ದಿವಸನೂ ಕೂಡ ಸರಿಯಾಗಿ ಬ್ಯಾಟಿಂಗ್ ಮಾಡಿದ್ದೀವಿ ಎಲ್ಲರೂ ಸೇರಿ. ಸಾಫ್ಟ್ ಐಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಆ 3 ದಿವಸ ಅಂತೂ. ಸ್ಪೆಷಲಿ ಗಣೇಶ ಅಂತೂ ಎಷ್ಟು ನೋಡ್ತಿದ್ರು ನೋಡಬೇಕಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿತ್ತು ಗಣೇಶ ಮಾತ್ರ. ಸೊ ನನ್ನ ತಂಗಿದಿರು ಬಂದಿದ್ದರು. ಯಾಕಂತಂದರೆ ಅವರು ಈ ಥರ ಜಾತ್ರೆ ನಾವು ನೋಡಿಲ್ವಲ್ಲ. ಗಣೇಶ ಸ್ಪೆಷಲಿ ಗಣೇಶ ಕೂರಿಸಿ ಈ ಥರ ಜಾತ್ರೆ ಮಾಡೋದೆಲ್ಲೂ ನೋಡಿಲ್ಲ. ಜಾತ್ರೆಗಳು ಯೂಶ್ವಲಿ ಮಾರ್ಚ್, ಏಪ್ರಿಲ್, ಮೇಗೆ ಎಂಡ್ ಆಗೋಗ್ಬಿಡುತ್ತೆ. ಬಟ್ ಇದು ಗಣೇಶನಿಗೋಸ್ಕರನೇ ಸ್ಪೆಷಲಾಗಿ ಇವರೇ ಆರ್ಗನೈಸ್ ಮಾಡ್ತಾರೆ. ಎವ್ರಿ ಇಯರ್ ನಾವು ಇದೇ ರೋಡಲ್ಲೇ ಓಡಾಡ್ತಿದ್ವಿ. ಬಟ್ ಈ ವರ್ಷ ಐ ಥಿಂಕ್ ವಿ ವೇರ್ ಲಕ್ಕಿ ಅನಿಸುತ್ತೆ ನಾವು ಈ ಒಂದು ಪ್ರೋಗ್ರಾಮ್ಗೆ ಪಾರ್ಟ್ ಆಗಿದ್ದು. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇವರು ನನ್ನ ಯೋಗ ಕ್ಲಾಸ್ ಫ್ರೆಂಡ್. ಸೊ ಇವ್ರು ಬಂದಿದ್ದರು ಅವ್ರ ಫ್ರೆಂಡ್ನ ಕರ್ಕೊಂಡು. ಸೊ ಅದಕ್ಕೋಸ್ಕರನೇ ಹೋಗಿ ನೋಡೋಣ ಅಂತ ಹೇಳಿ ಗಣೇಶ ನೋಡೋಣ ಅಂತ ಬಂದಿದ್ವಿ. ನೀವು ನೋಡ್ಬೋದು ಇದೇ ಗಣೇಶನೇ ತುಂಬ ಚೆನ್ನಾಗಿತ್ತು. ಆಲ್ಮೋಸ್ಟ್ 5 feet ಏನೋ ಇದೆ ಗಣೇಶ. ಬಟ್ ಗುಂಡು ಡುಮ್ಮಕ್ಕಿತ್ತು. ಎಷ್ಟು ನೋಡ್ತಾಯಿದ್ರು ನೋಡಬೇಕಂತಲೇ ಅನಿಸ್ತಾಯಿತ್ತು, ಅಷ್ಟು ಚೆನ್ನಾಗಿತ್ತು. 3 ದಿವಸನೂ ಅಷ್ಟೇನೆ ನಾವಲ್ಲಿ ಪ್ರೋಗ್ರಾಮ್ ಎಂಜಾಯ್ ಮಾಡೋಕ್ಕೆ ಹೋಗೋದಕ್ಕಿಂತ
ಗಣೇಶನ ಹೋಗಿ ನೋಡಿದ್ದೆ ಹೆಚ್ಚು ಅನಿಸುತ್ತೆ, ಅಷ್ಟು ಚೆನ್ನಾಗಿತ್ತು ಗಣೇಶ ಮಾತ್ರ. ಸಕ್ಕತ್ತಾಯಿತು. ಆ್ಯಂಡ್ ಗೌರಿನೂ ಅಷ್ಟೇನೆ, ಗೌರಿ ಪೂಜೆನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು. ಡೆಕೋರೇಷನ್ಸ್ ಎಲ್ಲನೂ ತುಂಬ ಚೆನ್ನಾಗಿ ಮಾಡಿದ್ರು. ಗಣೇಶಕ್ಕೆ ಹತ್ತತ್ರ 1,00,000 ಏನೋ ಆಯಿತು ಅಂತ ಹೇಳಿದರು. ಇವ್ರು ಗಣೇಶನ ಜುಲೈ ಸ್ಟಾರ್ಟಿಂಗಲ್ಲೇ ತೊಗೊಂಡು ಬಂದುಬಿಟ್ಟಿದ್ರು. ತಂದು ನಮ್ಮ ಯೋಗ ಕ್ಲಾಸ್ ಪಕ್ಕದಲ್ಲಿ ಒಂದು ಶೆಡ್ ಹಾಕಿ ಅಲ್ಲಿಟ್ಟಿದ್ರು. ಆವಾಗ ನನಗಷ್ಟು ಕಾಣಿಸಿರಲಿಲ್ಲ, ಬಟ್ ಇಷ್ಟು ದೊಡ್ಡ ಗಣೇಶ ಇದೆ ಅಂತ ಗೊತ್ತಿರಲಿಲ್ಲ. ಬಟ್ ತುಂಬ ಚೆನ್ನಾಗಿತ್ತು, ಲಕ್ಷಣವಾಗಿ ಚೆನ್ನಾಗಿತ್ತು. ಆ್ಯಂಡ್ ಸ್ಯಾಟರ್ಡೇ ಎಲ್ಲ ಬಂದು ಡ್ಯಾನ್ಸ್ ಪ್ರೋಗ್ರಾಮು, ಮ್ಯೂಸಿಕ್ ಕಾಂಪಿಟೇಷನು ಅದು ಇದು ಏನೋ ಇತ್ತು. ಸೊ ಅವತ್ತು ಹೋದ್ವಿ, ಬಟ್ ನಾನು ವೀಡಿಯೋ ಏನೋ ಶೂಟ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಸೊ ಸಂಡೇ ಬಂದು ವಿಸರ್ಜನೆ ಇಟ್ಕೊಂಡಿದ್ರು. ಸೊ ಅವತ್ತು ಕೂಡ ಹೋಗಿದ್ವಿ, ಒಂದು ಸ್ವಲ್ಪ ಹೊತ್ತು ಮಾತ್ರ ಹೋಗಿ ಬಂದುಬಿಟ್ವಿ ನಾವು ಆ ರೋಡ್ಗೆ ಹೋಗಿ. ಗೌರಿ ಗಣೇಶ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಸಿ ಯು ನೆಕ್ಸ್ಟ್ ವಿಡಿಯೋ.